ಮೀನಾಕ್ಷಿ ಬಾರೇವ ಬಾ ಕುಂದ್ರ ಬಾ ಆರಾಮದಿಲ್ಲ ನಿನ್ ಗಂಡ ಮತ್ತೇನ್ರ ಜಗಳ ಮಾಡಿದ್ನಾನ ಹೊಡೆದ್ ಹೇಳಿದ್ ನಾನು ಏನ್ರ ಅಂದನೇವ ಇಲ್ಲ ಗೌರಕ್ಕ ಆರಾಮಾಗಿ ಅಂಥದ್ದೇನು ಆಗಿಲ್ಲವ ಯವ್ವ ದೇವ್ರ ಇದು ಚಲೋ ಆತು ಬೇವ ಇಲ್ಲಿ ತನಕ ನೀವು ಬರತ್ಲೇನ ಹೆದ್ರೆ ಬಿಟ್ಟು ನಾನು ಬೆಳಗ್ಗೆ ಯಾಕೆ ಬಂದ್ಲವ ಹಿಂಗ ಅಂತಂದು ಏನಾತ ಏನ ಮತ್ತೆ ಏನು ಮಾಡಿದ್ನ ಏನವ ಅಂತ ಚಿಂತೆ ಆದಂಗಾಗಿತ್ತವ ಯವ್ವ ಬಾರೆ ಕುಂದ್ರ ಬಾರೆ ನಾಷ್ಟ ಇಷ್ಟ ಮಾಡ್ದೆ ಇಲ್ಲ ಯವ್ವ ತರಿಸ್ಲೇನ ನಾಷ್ಟ ತಿಂತೀಯನ ಚಾ ಮಾಡಿಸ್ಲೇನ ಅವ್ವ ಗೌರಕ್ಕ ಅಷ್ಟೇ ಗಾಬರಿ ಆಗಕತ್ತಿ ಏನಾಗಿಲ್ಲ ಗಾಬರಿ ಆಗಂತದ್ದು ಏನಾಗಿಲ್ಲ ಇವ ನಾ ಹಂಗ ನಿನ್ ಜೋಡಿ ಮಾತಾಡೋಣ ಅಂತ ಬಂದನಿ ಹೌದಾ ಆತ್ ಬಾರಿ ಮಾತಾಡ್ ಬಾ ಕುಂದ್ರ ಬಾ ಯವ್ವ ಯಾಕೆ ನಿಂತೀರಿ ನೀವು ಸರ್ ನಿಲ್ಬಾರ್ದಂತಾಗ ಅಲ್ಲ ನಿಮ್ಮ ಅವನ ನೀನ ಬಂದು ಹಾದು ನನಗೆ ಅಡ್ಡದಾರೆ ನಿಂತಿ ಅಂತೀಯನ ನಾ ಹಂಗ ಬರಂಗ್ ಬಂದು ನಿನ್ ಹಿಂದನ ನೀ ಹಿಂದ ಮುಂದೆ ನೋಡ್ಬೇಕಿಲ್ಲ ಹಂಗ ಧರಗ್ಗನ ತಿರುಗಿ ಧಬ್ ಅಂತ ಮಾಡೋದು ನನಗೆ ಬಂದು ನಮ್ನಿ ಬಂಡಿ ಬಡ್ದಂಗ ಆತವ್ ನಮ್ನಿ ಅಲ್ಲನ ತಾನ ಬಂದು ಹಾದು ಅಡ್ಡದಾರ್ಯಾಗ ನಿಂತಿ ಅಂತಾಳ ನನಗೆ ಚಲೋ ಅಲ್ಲ ನಿನ್ ಲೆಕ್ಕ ಚಲೋದಿ ಬಿಡಲ್ಲಿ ನೀನು ಇಟ್ಟು ತನಕ ಮಕ ಇಳಿಸ್ಕೊಂಡು ಹಾಗ ಮಾತ ಬರೋಲ್ಲ ನಾನು ಹಂಗೆ ಮಾಡಕತ್ತಿದ್ದಿ ಈಗ ಬೀಗ್ ಇದ್ರಿಗೆ ಬರತ್ಲೇನ ಹಂಗ ಹಾರಾಡಕತ್ತಿ ಬಿಟ್ಟಿಯಲ್ಲ ನಡೀಲಿ ಹೇಳವ ಈಗ ಏನಾತು ಏನಿಲ್ಲ ಗೌರಕ್ಕ ಏನಂತಂದ್ರೆ ಅದು ನನ್ನ ಮಗಳು ದೀಪಾನ ಮಹೇಶಿಗೆ ಕೊಡ್ಬೇಕು ಅಂತಂದು ನಾನು ತೀರ್ಮಾನ ಮಾಡಿಬಿಟ್ಟೆ ನೋಡುವ ಮೀನಾಕ್ಷಿ ನಂಗೆ ಎಷ್ಟು ಖುಷಿ ಆಗಕತ್ತಿತ್ತು ಯವ್ವ ಈ ಮಾತು ಕೇಳಿ ಯವ್ವ ನನ್ನ ಮಗ ಎಲ್ರ ಈ ಮಾತು ಕೇಳಿದ್ರೆ ಕುಡಿದಾಡ್ಬಿಡ್ತಾನ ನೋಡು ಹಂಗ ಮೀನಾಕ್ಷಿ ಭಾರಿ ಸಂತೋಷ ಸುದ್ದಿ ತಂದೇವ ಯವ್ವ ಮೀನಾಕ್ಷಿ ನಿನ್ನ ಬಾಯಾಗ ಸಕ್ಕರೆ ಹಾಕ್ಬೇಕು ಯವ್ವ ಎಷ್ಟು ಖುಷಿ ಆಗಕತ್ತಿತ್ತು ಗೊತ್ತ ನನಗೆ ಯವ್ವ ದೇವ್ರಿಗೆ ನಾ ಅದನ್ನ ಬೇಡ್ಕೊಳಕತ್ತಿದ್ದನು ಒಂದು ಮುಂಜಾನಿಂದ ಯಪ್ಪ ದೇವ್ರ ಈ ಸಂಬಂಧ ಒಂದು ಆಗಂಗ್ ಮಾಡಪ್ಪ ನನ್ನ ಮಗನ ಖುಷಿ ಒಂದು ನೋಡಂಗ್ ಮಾಡಪ್ಪ ನನಗೆ ಅಂತಂದು ಭಾರಿ ಚಲೋ ಕೆಲಸ ಮಾಡಿದೆ ಯವ್ವ ಭಾರಿ ಚಲೋ ಕೆಲಸ ಮಾಡ್ದಿ ಪುಣ್ಯ ಬರ್ಲಿ ಯವ್ವ ನಿನಗೆ ಪುಣ್ಯ ಬರ್ಲಿ ಹಂಗ್ಯಾಕಂತೀಯ ಗೌರಕ್ಕ ನನ್ನ ಮಗಳನ್ನ ನಿನ್ನ ಮನೆಗೆ ಕೊಡ್ಬೇಕಾದ್ರೆ ನನ್ನ ಮಗಳು ಪುಣ್ಯ ಅದ ನಿಮ್ಮಂತ ಮನಿ ಆಕಿಗೆ ಸಿಗಾಕತ್ತಲ್ಲ ನೀನಂತ ಅತ್ತೆಗೆ ಆಕಿಗೆ ಸಿಗಾಕತ್ತಿಯಲ್ಲ ಅದು ಆಕಿ ಪುಣ್ಯನ ಗೌರಕ್ಕ ಮತ್ತೇನು ಖರೇನ ಸುಳ್ಳುವ ಇದು ಸುದ್ದಿ ಮತ್ತೇನ್ರ ನಿನ್ ಗಂಡ ಹಿಂಗೆ ಹೇಳು ಅಂತ ಹೇಳ ಕಳ್ಸಿದ್ ನೀ ಅತ್ತಂಗ್ ಮಾಡು ನಾ ಸತ್ತಂಗ್ ಮಾಡ್ತೀನಿ ಅಂತಂದು ಹಿಂಗೆ ಮತ್ತೆ ಓಣ ಬಾಗಲ್ದಾಗ ಬ್ಯಾಡ ಅಂತಂದ್ರೆ ಸಿಟ್ ಮಾಡ್ಕೊಂಡು ಗಿಡ್ಕೊಂಡಾರು ಮತ್ತು ಏಟ ಆದ್ರೂ ನಿನ್ ಗೆಳತಿಕಿ ನಮ್ಮ ಗೌರ ಮತ್ತು ಬ್ಯಾಡ ಅಂತಂದ್ರೆ ತಡಿ ಸಿಟ್ ಮಾಡ್ಕೊಂಡು ಹೋಗಿದ್ಲನ ನಾ ಕೊಡ್ತಾನಿ ಅಂತನಿ ನನ್ನ ಗಂಡ ಬ್ಯಾಡ ಅಂತಾನ ಹಿಂಗೆ ಮಾಡಿ ಒಟ್ಟು ಹಾವು ಸಾಯಂಗಿಲ್ಲ ಕೋಲು ಮುರಿಯಂಗಿಲ್ಲ ಅನ್ನಂಗೆ ಮಾಡೋನು ಅಂತಂದು ಗಂಡ ಹೆಂಡ್ತಿ ನಾಟಕ ಹುಡೀರೆ ಹೆಂಗೆ ಇಲ್ರಿಪ್ಪ ಗೌಡ್ರ ದೇವರಣಿಗೂ ಇಲ್ರಿಪ್ಪ ಅಂಥದ್ದೇನು ಇಲ್ಲ ನಿಮ್ಮ ಮನಸ್ಸಿನಾಗ ಅಂತದು ಅನುಮಾನ ಬರೋದು ಸಹಜನ ಬಿಡ್ರಿ ತಪ್ಪೇನಿಲ್ಲ ಆದ್ರೆ ನಮ್ಮ ಮನಸ್ಸಿನಾಗ ಅಂಥದ್ದು ಏನು ಇಲ್ರಿ ಗೌಡ್ರ ನಿಮ್ಮನ್ನ ನಾನೊಂದು ದೊಡ್ಡ ಅಣ್ಣನ ಸಮಾನ ನೋಡೇನ್ರಿ ಗೌಡ್ರ ಯಾವಾಗನು ಗೌರಕ್ಕನ ನಾನು ಅಕ್ಕನ ಸಮಾನ ನೋಡೇನಿ ನಿಮ್ಮಂತ ಮಂಟ್ಯಾನಕ ನನ್ನ ಮಗಳನ್ನ ಕೊಡೋದು ನನ್ನ ಮಗಳ ಪುಣ್ಯನ ಮತ್ತು ಯಾರ ಗೊತ್ತಿಲ್ಲ ಗುರಿ ಇಲ್ದರಿಗೆ ಹೋಗಿ ನನ್ನ ಮಗಳನ್ನ ಕೊಟ್ಟು ನಾಳೆ ಅಲ ಅನ್ನೋದಕ್ಕಿಂತ ಈಗಿನ ಕಾಲಮಾನ ನೋಡ್ತಿರಲ್ರಿ ಗೌಡ್ರ ಹೆಂಗೆ ಇದು ಅದಾವು ಕಾಲಮಾನ ಅಂತಂದು ಇಂಥ ಸೂಕ್ಷ್ಮ ಕಾಲಮಾನದಾಗ ಹೆಣ್ಮಕ್ಳನ್ನ ಗೊತ್ತಿಲ್ಲ ಗುರಿ ಇಲ್ದರಿಗೆ ಕೊಟ್ಟು ಸಮಾಧಾನದಲ್ಲಿ ಕುಂದ್ರಾಕತ್ತೇನೆ ರೀ ಹಾಗಾಗಿ ನಾನು ಈ ಥರ ತೀರ್ಮಾನ ಮಾಡೇನಿ ನೋಡ್ರಿ ಆದ್ರೆ ಗೌಡ್ರ ಒಂದು ಮಾತು ಏನಂತಂದ್ರೆ ಇದು ನನ್ನ ಗಂಡಗೆ ಗೊತ್ತಿಲ್ರಿ ಮತ್ತು ಖರೆಗೂ ಮತ್ತು ನಾ ಅದನ್ನ ಹೇಳಾಕತ್ತೇನಲ್ಲ ನನ್ನ ಗಂಡಗೆ ಗೊತ್ತಿಲ್ಲ ನಾ ಒಪ್ಪಿಕೊಂಡೀನಿ ನನ್ನ ಗಂಡ ಒಪ್ಪಿಲ್ಲ ಅಂತಂದ್ರೆ ನಾಳೆ ಇವೆಲ್ಲ ಆಗಿ ಹೋಗೋ ಮಾತಲ್ಲಿ ಬಿಡವ ಇವು ಇಲ್ರಿ ಗೌಡ್ರೆ ನೀವು ಹಂಗೆ ತಿಳ್ಕೊಬೇಡ್ರಿ ಈ ಮದುವೆನ ನಾ ಮಾಡೇ ಮಾಡ್ತೀನಿ ಆದ್ರೆ ನನ್ನ ಗಂಡಗೆ ಗೊತ್ತಿಲ್ದಂಗೆ ಆಗ್ಬೇಕಿದೆಲ್ಲ ಅದಂಗಲೇ ಬುಬ್ಣಿ ಗಂಡಗೆ ಗೊತ್ತಿಲ್ದಂಗೆ ಮಗಳ ಮದುವೆ ಮಾಡಾಕತ್ತೇನೆ ಎಲ್ಲಾರ ಹುಚ್ಚಿಗೆ ಚಿಡ್ದತೇನೆ ನೀನು ಕೆರೆ ಹೊಡ್ಸ್ಕೊಂತಿ ನಾಳೆ ನಮ್ಮನ್ನು ಕೆರೆ ಹೊಡ್ಸಿಟ್ಟಿ ಎಂದಾಗ ಬೇಡವಾ ಬೇಡ ಬೇಕಾದಾಗ ಹೋಲ್ದಕ್ಕ ನಿನ್ನ ಗಂಡನ ಒಪ್ಪಿಸಿ ಎಲ್ಲರೂ ಸೇರಿ ಮದುವೆ ಮಾಡೋಣಂತ ಇಲ್ಲಿ ಬೇ ಅಮ್ಮ ನಾ ಸತ್ರು ಅವ್ರೇನು ಒಪ್ಪಂಗಿಲ್ಲ ಬಿಡು ಯಾಕಂತ ಏನಾಗಿತ್ತಂತ ಬಡ್ಯಾಗ ಈಗ ನಮ್ಮ ಹುಡುಗ ಏನು ಕಮ್ಮಿಗಿತ್ತಂತ
ಇಲ್ಲಂದೆ ಹೇಳ್ತ ನಡಿ ನಾನು ಜೋಡಿ ಮಾತಾಡ್ಲಿ ಗೊತ್ತಾಕತಿ ಯಾಕ ಏನು ಕಮ್ಮಿ ಆಗಿತ್ತು ನಮ್ಮ ಹುಡುಗ ಏನು ಕಮ್ಮಿ ಯಾರ ಕಡೆ ಆಗೈತಿ ಕೈ ಇಲ್ಲೋ ಕಾಲಿಲ್ಲೋ ಕುಂಟೋ ಕೂಡು ಏನು ನೌಕರಿ ಇಲ್ಲೋ ಓದಿಲ್ಲೋ ಕೇಳ್ತ ನನಗಂದಿಟ್ಟ ಇಲ್ವೇ ಅಮ್ಮ ಅವ ಮನುಷ್ಯನ ನಮ್ನಿ ಅದಾನ ಅವನಿಗೆ ಏನು ಚಲೋ ಐತಿ ಏನು ಕೆಟ್ಟದ್ದೈತಿ ಅನ್ನೋದಕ್ಕಿಂತ ತಾನು ಏನು ಹಠ ಹಿಡ್ದದ್ದ ಹಠ ಆಗ್ಬೇಕು ನಾ ಹಿಡ್ದದ್ದ ಆಕತಿ ಇಲ್ಲ ಅದ ಒಂದ ಅವನಿಗೆ ಗೊತ್ತಾಗದು ಯಾವ್ದು ಚಲೋ ಯಾವ್ದು ಕೊಟ್ಟು ಕೆಟ್ಟ ಅನ್ನೋದು ಗೊತ್ತಾಗೋದಿಲ್ಲ ನನ್ನ ಗಂಡಗೆ ಅದಕ್ಕೆ ನಾ ಏನು ಹೇಳ್ತೇನೆ ಅಂತಂದ್ರೆ ನಾನು ನನ್ನ ಮಗಳು ಕಳಿಸ್ತೀನಿ ನೀವು ಕರ್ಕೊಂಬಂದು ಲಗ್ನ ಮಾಡ್ಕೇರಿ ಹೇವ ಏನು ಹೇಳಕತ್ತಿಲ್ಲ ಮೀನಾಕ್ಷಿ ನೀನು ಎಲ್ಲ ಕಡೆ ಹುಡುಗಿಯಾರನ್ನ ಹುಡುಗರು ಓಡಿಸ್ಕೊಂಬಂದ್ರೆ ಇಲ್ಲಿ ಹುಡುಗಿನ ಮನೆನಾರ ಓಡಿಸ್ಕೊಂಬರ್ಬೇಕಾ ಹೋಗ ಯವ್ವ ಹೋಗು ಇದೆಂತ ಕೂತು ತಂದೆ ಯವ್ವ ಯವ್ವ ಒಳ್ಳೆ ಯವ್ವ ನಾವು ಹೆದ್ರಿಕ್ ಬರ್ತೈತ್ಲೆ ಮೀನಾಕ್ಷಿ ಏನು ಹೇಳಕತ್ತಿಲ್ಲ ಮೀನಾಕ್ಷಿ ಯಾಕೆ ಇಟ್ಟುದ್ದ ಎಳ್ಯಾಕತ್ತಿರ್ಲೆ ಮೀನಾಕ್ಷಿ ಏನ ಚಂದಂಗ ಮರ್ಯಾದೆಲ್ಲ ಕೇಳೇವಿ ಕೊಟ್ಟು ಮಾಡಿಬಿಟ್ರೆ ಮುಗಿದು ಹೋಗ್ಕತಿವ ಇಷ್ಟ್ಯಾಕೆ ರಾಡಿ ಎಬ್ಸಾಕತ್ತಿರುವ ಯವ್ವ ಅಂತ ನೋಡುವ ನಾನಾರ ಏನ್ ಮಾಡ್ಬೇಕ ಗೌರಕ್ಕ ಕೇಳಲಿಲ್ಲದ ಮನುಷ್ಯರಿಗೆ ಎಷ್ಟಂತ ಹೇಳಾಕತಿ ಹೇಳಿ ನೋಡ ನೀನ ನಾನು ಎಲ್ಲ ಥರದಿಂದ ತಿಳಿಸಿ ಹೇಳಿದ್ದಾತು ನಾನು ಮೊದ್ಲ ಅವ್ನ ವಿರುದ್ಧ ಹೋಗಬಾರ್ದು ನನ್ನ ಗಂಡ ಹೆಂಗೆ ಹೇಳ್ತಾನೆ ಹಂಗೆ ಕೇಳೋಣ ಅನ್ಕಂಡೆ ಆದ್ರೆ ಈಗ ನನಗೂ ನಮ್ಗೆ ಹೆದರಿಕೆನ ಆಗಾಕತ್ತೈತಿ ಗೊತ್ತು ಗುರಿ ಇಲ್ದರಿಗೆ ಕೊಡಾಕ ನನಗೆ ಹೆದರಿಕೆನ ಆಗಾಕತ್ತೈತಿ ಅದ್ರಾಗ ನೀನ ಮನೆ ತನಕ ಬಂದು ಕೇಳಿದ್ದು ನನಗೆ ಇನ್ನೂ ನನಗೆ ಏನು ಮಾಡ್ಬೇಕನ್ನೋದು ತಿಳಿಲಿಲ್ಲ ಗೌರಕ್ಕ ಹಾಗಾಗಿ ನನಗೆ ಇಲ್ಲೇ ನಿಮ್ಮ ಮನೆಗೆ ಕೊಡೋದ ಚಲೋ ಅನಿಸ್ತವ ಈಗ ಕೇಳಲಾರ್ದರಿಗೆ ಎಷ್ಟು ಅಂತ ಹೇಳಿ ಹಾಗಾಗಿ ನಿರ್ಧಾರಕ್ಕೆ ಬಂದೆ ನೋಡುವ ನಾನು ಇಲ್ಲವಾ ಇಲ್ಲ ತಪ್ಪು ನೀನು ಈ ನಿರ್ಧಾರ ಮಾಡಿದ್ದ ತಪ್ಪು ಮೀನಾಕ್ಷಿ ನಾ ಹೇಳ್ತಾನೆ ಕೇಳಿಲ್ಲ ಬೇಡ ಆಗೋಲ್ದಕ್ಕ ನಿನ್ನೊಬ್ಬಕ್ಕೆ ಒಪ್ಪಿಗೆ ಐತಲ್ಲ ಸಾಕು ನಿನ್ನೊಬ್ಬಕ್ಕೆ ಒಪ್ಪಿಗೆ ಐತಲ್ಲ ಸಾಕು ಈಗ ಐತಲ್ಲ ನಾನು ನಮ್ಮ ಮನೆಯವ್ರು ಎಲ್ಲರೂ ಸೇರಿ ನಿನ್ನ ಗಂಡನ ಒಪ್ಪಿಸ್ತೇ ಓಸ್ರು ಸೇರೆ ಮದುವೆ ಮಾಡ್ಕೊಂಡ್ ಬರ್ತೇವೆ ಆತ ನೀನು ಒಬ್ಬಕ್ಕೆ ಒಪ್ಪಿಗೆ ಐತಿಲ್ಲ ನನಗಷ್ಟು ಸಾಕು ಆಗಾಕ್ ಬಿಡೋದಿಲ್ಲ ಗೌರಕ್ಕ ಅವ ಬಲೇ ಮಂಡದನವ ಅವ ಆಗಾಕ್ ಬಿಡೋದಿಲ್ಲ ಅದು ಹೆಂಗೆ ಆಗಕ್ಕೆ ಬಿಡೋದಿಲ್ಲ ನಾನು ನೋಡ್ತೇನೆ ತಗೋರ್ವ ಅದು ಹೆಂಗೆ ಆಗಕ್ಕೆ ಬಿಡೋದಿಲ್ಲ ನಾನು ನೋಡ್ತೇನೆ ನಾನು ನೀ ಇಷ್ಟು ಹೇಳಿಯಲ್ಲ ಸಾಕು ನಾಳೆನ ಮುಹೂರ್ತ ಇಡಿಸಿ ನನ್ನ ಮಗ್ಗು ನಿನ್ನ ಮಗಳಿಗೂ ಮದುವೆ ನಾ ಎಲ್ಲ ತಯಾರಿ ಮಾಡ್ಕೊಂತೀನಿ ನೀ ಬಂದು 4 ಅಕ್ಷತೆ ಕಾಳು ಹಾಕಿ ಹೋಗ್ಬಿಡುವ ಸಾಕತ್ತಾಗ ಅಲ್ರಿ ಗೌಡ್ರ ನಾ ಹಿಂಗಂತಾನೆ ಅಂತ ತಪ್ಪು ತಿಳ್ಕೊಬೇಡ್ರಿ ನಾನು ಬಂದು ಹಿಂಗ ಬೀಗ್ತಾನದ್ದು ಮಾತುಕತೆ ಮಾತಾಡಕತ್ತೀನಿ ಇದು ಎಷ್ಟು ಸರಿನೇ ಎಷ್ಟು ತಪ್ಪ ನನಗೂ ಗೊತ್ತಿಲ್ಲ ಆದ್ರೆ ನನ್ನ ಮಗಳು ಸಂತೋಷವಾಗಿರ್ತಾಳಲ್ಲ ಖುಷಿಯಾಗಿರ್ತಾಳಲ್ಲಪ್ಪ ಅನ್ನೋ ಸಂಕಟಕ್ಕೆ ನಾ ಇದನ್ನ ಮಾಡಾಕತ್ತೀನಿ ಆದ್ರೆ ಇದ್ರದ್ದು ಏನು ರೀತಿ ನೀತಿ ನೇಮ ನೀತಿದ ಪ್ರಕಾರ ನಾ ಏನು ಮಾಡಾಕತ್ತಿಲ್ಲ ಹಂಗ ಹುರ್ರ ಅಂತ ಬಂದ್ಬಿಟ್ಟೆ ಎದ್ದೇನ ಜೋಗಿ ಅಂದ್ರೆ ಹೆಗಲ ಮೇಲೆ ಕಡಾಸ ಅನ್ನಂಗೆ ದಡಕ್ಕನ ಎದ್ದು ಬಂದ್ಬಿಟ್ಟೆ ನಾನು ಮನ್ಯಾಗಿಂದ ಏನು ಮಾತಾಡ್ಲಿ ಏನು ಬಿಡ್ಲಿ ಅನ್ನೋ ಸ್ಥಿತಿ ವಿಚಾರ ಮಾಡಲಿಲ್ಲ ಹಂಗೆ ಬಂದ್ಬಿಟ್ಟನಿ ಈಗ ಮದ್ವೆ ಮಾತುಕತೆ ಅಂತೂ ಮದ್ವೆದ ನಡೆಯಾಕತ್ತತಿ ಆದ್ರೆ ಕೊಡೋದು ತಗೊಳೋದು ಏನು ಮಾತಾಗಿಲ್ಲ ಮಾತಾಡಿಲ್ಲ ಮನ್ಯಾಗ ದೊಡ್ಡವರಾಗಿದ್ರೆ ಎಲ್ಲ ಹಾಕದು ಮಾತು ನಾನು ಏನಂತ ಮಾತಾಡಲಿ ನನಗೆ ತಿಳಿವಲ್ತ್ರಿ ಗೌಡ್ರೆ ಮತ್ತು ನೀವ ಎಲ್ಲರಿಗೂ ಹಿರಿಯರಾಗಿ ನಿಂತು ನೀವ ಕೊಡ್ತಾರಗಣ ವಿಚಾರ ಏನು ಎತ್ತ ಅಂತಂದು ಹೇಳಿಬಿಟ್ರೆ ಒಂದು ಸಮಾಧಾನ ಇರ್ತೈತೆ ನೋಡ್ರಿ ಯಾಕೆ ಬೇ ನಮ್ಮ ಮನೇನು ಬಿಕಾರನ್ ಮನೇನು ಮಾಡಿ ಏನ ನೋಡುವ ಮೀನಾಕ್ಷಿ ನೀ ಆಗಲೇ ನಾ ಒಂದು ಮಾತಂದು ನಮ್ಮ ಅಣ್ಣನ ಸಮಾನ ಇಟ್ಟೆ ನಿಮ್ಮನ್ನ ಅಂತಂದು ನಾನು ಒಂದು ತಂಗಿ ಸಮಾನ ನಿನ್ನ ನೋಡ್ತೇನಿವ ಏನು ಇದೇ ಮಾತು ಇದೇ ಅಣ್ಣ ತಂಗಿ ಸಂಬಂಧ ಏನು ಇದು ಚಂದಂಗೆ ಮುಂದುವರ್ಕೊಂಡು ಹೋಗ್ಬಿಟ್ರೆ ಮುಗಿದು ಹೋತು 4 ಚಂದನ ಮಾತು ಖುಷಿಲಿ ಬಂದಾಗ ಹೋದಾಗ ಬಂದ್ರೇನ್ರಿ ಹೋಗ್ರೇನ್ರಿ ಅಂತಂದು ಮಾತಾಡ್ಕೊಂಡು ಚಂದಂಗೆ ಒಂದು 4 ಮಾತಾಡಿ ಒಂದು ಕಪ್ ಚಹಾ ನಮಗೆ ಭಾಳ ದೊಡ್ಡದು ನಿನ್ನ ಮಗಳು ಬಂದು ಈ ಮನ್ಯಾಗ ಚಂದಂಗ ನಕ್ಕಂತ ಆಡಿಕೆಂತ ಜೀವನ ಮಾಡಿ ಜೀವನ ಸಾಗಿಸಿದ್ಲು ಅಂದ್ರೆ ನನಗೆ ಅದ ಖುಷಿ ಅದ ಕೊಡೋದು ಅದ ತಗೊಳೋದು ಎಲ್ಲ ಅದ ನೋಡುವ ನಿನ್ನ ಮಗಳು ಬಂದು ಬಿಸಿ ಬಿಸಿಯೇ ರೊಟ್ಟಿ ಮಾಡಿ ಕೊಡ್ತಾಳಲ್ಲ ತಗೋರಿ ಮಾವಾರ ಅಂತಂದು ಅದಕ್ಕಿಂತ ಹೆಚ್ಚಿನ ಇನ್ನೇನು ಬೇಕವಾ ಹುಚ್ಚಿ ಹಳೆ ಹುಚ್ಚಿ ಹೋಗ್ ಚಿಂಟಿ ಬಿಟ್ಟು ಮನೆಗೆ ಹೋಗು ನಿನ್ನ ಮಗಳಿಗೆ ಬುದ್ಧಿ ಹೇಳು ಏನು ಬೇಕು ಏನಿಲ್ಲ ಎಲ್ಲ ತಯಾರಿ ಮಾಡ್ಕೇರಿ ಏನು ಹಂಗ ಕರ್ಕೊಂಬಂದು ಮದ್ವೆ ಮಾಡ್ಕೊಂತೇವೆ ಏನತ್ಲೆ ಕರ್ಕೊಂಬಂದು ಮದ್ವೆ ಅಂತ ಮಾಡ್ಕೊಳಕ್ ಆಗೋದಿಲ್ಲ
ನಾನು ಒಂದ್ಸರಿ ವಿಚಾರ ಮಾಡ್ತೀನಿ. ಊರಿನ ಹಿರಿಕರು ಅದಾರ ಏನು ಪಂಚರು ಅದಾರ, ಅವ್ರಿಗೆ ಹೇಳಿ ನಾನು ಕೇಳಾಕ್ ಹಚ್ತೇನೆ ಊರಿನ ಕಡೆಯಿಂದ. ಊರನ ಪಂಚರ ಕಡೆಯಿಂದ ಕೇಳಾಕ್ ಹಚ್ತೇನೆ ನಿನ್ನ ಗಂಡಗ. ಅತ್ತಾಗಿನೂ ಏನ್ರ ಹಾರ್ಯಾಡಿದ ಆಮೇಲೆ ಮಾತ್ರ ಎತ್ತಕ್ಕೆಂದು ಮದ್ವೆ ಮಾಡ್ಕೊಂಬರದ ಏನು ತಿಳಿತಿಲ್ಲ. ಅವ ಪಂಚರು ಬಂದು ಕೇಳಿದಾಗ ಏನ್ರ ಹ್ಞೂ ಅಂದು ಕೊಟ್ರ ಖುಷಿಲೆ ಧಾಮ್ ಧೂಮ್ ಅಂತಾನೆ ಮದ್ವೆ ಮಾಡ್ಕೊಂಬರೋದು. ಇಲ್ಲಂದ್ರೂ ಮಾಡೇ ಬಿಡ್ತಾನೆ ಬಿಡು, ನಾ ಧಾಮ್ ಧೂಮ್ ಅಂತಾನೆ ಮಾಡ್ತಾನೆ. ಅದಕ್ಕೇನಿಲ್ಲ, ಕೊಟ್ಟ ಚಲೋ, ಕೊಡ್ಲಿಲ್ಲ ಎತ್ತಕ್ಕೊಂಡೊಯ್ತಾ ಇರದೆ ಶಂಕರ್ಯ ನಿನ್ ಮಗಳನ್ನ ಎತ್ತಕ್ಕೊಂಡೊಯ್ತಾ ಇರದೆ, ಶಂಕರ್ಯನ್ ಮುಕ್ಕಳಕ್ ಪಟ್ಟಾಕ್ಷಿ ಹಚ್ತಾ ಇರದೆ, ಶಂಕರ್ಯ ನಿನ್ ಮಗಳನ್ನ ಎತ್ತಕ್ಕೊಂಡೊಯ್ತಾ ಇರದೆ. ಪಂಚರನ್ನ ಭೇಟಿಯಾಗಾಕ ಪಂಚರು ಅನ್ನೋ ಬಾಂಬನ್ನ ತಯಾರು ಮಾಡಿ ಶಂಕರ್ಯನ ಮೇಲೆ ಅಟ್ಯಾಕ್ ಮಾಡಕ್ ಹೊಂಟನಿ. ಶಂಕರ್ಯ ಯುದ್ಧಕ್ಕೆ ತಯಾರಾಗು. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲಾರು ಹೆಂಗದಿರಿ? ಎಲ್ಲಾರು ಆರಾಮದಿರಿ ಅಂತ ಅನ್ಕೊಂತೀನಿ. ನಾನು ಆರಾಮದೇನಿ ನೋಡ್ರಿ. ದಯವಿಟ್ಟು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿಪ್ಪ. ಹಂಗ ಕತಿ ನೋಡ್ರಿ. ಯಾರ್ಯಾರಿಗೆಲ್ಲ ನಮ್ಮ ಕತಿ ಇಷ್ಟ ಆಗಾಕತ್ತೈತಿ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಒಂದು ಲೈಕ್ ಕೊಡ್ರಿ, ಹಂಗ ಶೇರ್ ಮಾಡ್ರಿ. ನಮ್ಮ ವಿಡಿಯೋನ ನಿಮ್ಗೆ ಯಾರ್ಯಾರು ಪರಿಚಯ ಅದಾರ ಎಲ್ಲರಿಗೂ ಶೇರ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊನ ಕೇಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಕತಿ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಹಂಗ ಏನರ ಕತಿ ಬಗ್ಗೆ ಹೇಳೋದಿದ್ರ ಕಮೆಂಟ್ ಮಾಡಿ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂತೀರಲ್ಲ, ಮಾಡ್ಕೊರಿಪ್ಪ. ನಿಮ್ಮ ಸಬ್ಸ್ಕ್ರೈಬ ನಮ್ಗೆ ಕತಿ ಮಾಡಕ್ ಇನ್ಸ್ಪಿರೇಷನ್ ರೀ. ಬರನ್ರಿ. ನಮಸ್ಕಾರ ರೀ.